देवदेवोत्तम देवता सार्वभौमिकलांडकोटि ब्रह्मांड नायके पुराण पुरुषोत्तमी श्री दुर्गा परमेश्वरी नमो नमः। ऋग्वेद प्रियो देवी ऋग्वेदमो धारया। ओम देवदेवोत्तम देवता सार्वभौमिकलांडकोटि ब्रह्मांड नायकी पुराण पुरुषोत्तमी श्री दुर्गा परमेश्वरी नमो नमः। यजुर्वेद प्रियो देवी यजुर्वेदमो धारया। देवदेवोत्तम देवता सार्वभौमिकलांडकोटि ब्रह्मांड नायकी पुराण पुरुषोत्तमी श्री दुर्गा परमेश्वरी नमो नमः। सामवेद प्रियो देवी सामवेदमो धारया। ओम अग्न आया आयि वेदये गृणानो अव्यधातये। ओम स्वस्ति। ओम देवदेवोत्तम देवता सार्वभौमिकलांडकोटि ब्रह्मांड नायकी पुराण पुरुषोत्तमी श्री दुर्गा परमेश्वरी नमो नमः। अथर्व प्रियो देवी अथर्ववेदमो धारया। ओम ओमिति ब्रह्मा ओमिति ब्रह्म ओमिति ब्रह्मा ओमिति ब्रह्मा। ओम शन्नो देवीरभिष्टया आपो भवन्तु भीते शन्नो दृष्टावन्तु नः। ओम स्वस्ति। देवदेवोत्तम देवता सार्वभौमिकलांडकोटि ब्रह्मांड नायकी पुराण पुरुषोत्तमी श्री दुर्गा परमेश्वरी नमो नमः। चंडवादन प्रियो देवी चंडवादनमो धारया।
ಸ್ವಸ್ತಿ ದೇವದೇವೋ ತಮ ದೇವತಾ ಸಾರ್ವಲಾಂಗಕೋಟಿ ಬ್ರಹ್ಮಾಂಡ ನಾಯಕಿ ಪುರಾಣ ಪುರುಷೋತ್ತಮಿ ಶಂಖವಾದನ ಪ್ರಿಯೋ ದೇವಿ ಶಂಖವಾದನಮೋ ಧಾರಯ. ಓಂ ಸ್ವಸ್ತಿ ದೇವದೇವೋ ತಮ ದೇವತಾ ಸಾರ್ವಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ಪುರಾಣ ಪುರುಷೋತ್ತಮಿ ಶ್ರೀ ದುರ್ಗಾ ಪರಮೇಶ್ವರ ಸರ್ವವಾದ್ಯ ಪ್ರಿಯೋ ದೇವಿ ಸರ್ವಸೇವಾನೋದ್ಧಾರಯ. ಶಂಕ ಜಾಗಟ ಒಳಗೆದ್ದ ಎಲ್ಲ ಜಗದಾಂಬಿಕೆ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಊರಿನವರು ಪರವೀರನವರು ಹಾಗೆ ವಿಶೇಷವಾಗಿ ಇಲ್ಲಿದ್ದ ಆಡಳಿತ ವರ್ಗದವರು ಅಧ್ಯಕ್ಷರಾದಿ ಮುಕ್ತೇಶ್ವರಾದಿಗಳೆಲ್ಲ ಭಕ್ತಜನರುಗಳು ಕೂಡ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜಂತೂನಾಂ ನರ ಜನ್ಮ ದುರ್ಲಭ ಅಂತ ಹೇಳ್ತೇವೆ. ಮನುಷ್ಯ ಜನ್ಮ ಬಹಳ ದುರ್ಲಭ ಅಂತೆ. 84 ಲಕ್ಷ ಯೋನಿಗಳಲ್ಲಿ ಜನಿಸಿ ಕೊನೆಗೆ ಮಾನವರಾಗಿ ನಾವು ಹುಟ್ಟುತ್ತೇವೆ. ಯಾಕೆ ಹುಟ್ಟುತ್ತೇವೆ ಅಂತ ಹೇಳಿದ್ರೆ ಇದು ಮೋಕ್ಷಕ್ಕೆ ಒಂದು ಸಾಧನಭೂತವಾದ್ದು ಎಂಬುದಾಗಿ ಒಂದು ಅಂಗ. ಹಾಗೆ 84 ಲಕ್ಷ ಯೋನಿಗಳಲ್ಲಿ ಕ್ರಿಮಿಗಳಿವೆ, ಕೀಟಗಳಿವೆ, ಪಶುಗಳಿವೆ, ಪಕ್ಷಿಗಳಿಗೆ, ಹಾಗೆ ನಾನಾ ಥರದ ವೃಕ್ಷಗಳಿವೆ. ಅವುಗಳಿಗೆ ಸ್ವಂತ ಬುದ್ಧಿ ಇಲ್ಲದಿರುವುದರಿಂದಾಗಿ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯರಾದವರಿಗೆ ದೇವರು ಒಂದು ವಿಶೇಷವಾದಂತಹ ಒಂದು ಬುದ್ಧಿಯನ್ನು ಕೊಟ್ಟುದರಿಂದಾಗಿ ಬುದ್ಧಿ ಮತ್ತು ಮನುಷ್ಯರಾದ ನಮಗೆ ವಿಶೇಷವಾದಂತಹ ಬುದ್ಧಿ ಇರುವುದರಿಂದಾಗಿ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು, ಏನನ್ನು ಬೇಕಾದರೂ ಮಾಡಬಹುದು ಅಂತ. ಆದ್ದರಿಂದ ಮನುಷ್ಯ ಜನ್ಮ ಶ್ರೇಷ್ಠವಾದಂಥ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭಮದು, ನಮಗೆ ದೊರಕುವುದು ಬಹಳ ವಿಶೇಷತೆ ಅಂತ. ಅಂತಹ ಜನ್ಮವೆತ್ತವರು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳಿವೆ. ಅವುಗಳನ್ನೇ ಸಾಧಿಸೋಕೆ ಮನುಷ್ಯ ಜನಕ್ಕೆ ನಾವು ಬರ್ತೇವೆ. ಧರ್ಮದಿಂದ ನಡೆದು ಅರ್ಥ ಸಂಪಾದನೆಯನ್ನು ಮಾಡಿ ನಮಗೆ ಬೇಕಾದನ್ನು ಸೇರಿಸಿಕೊಂಡು ಆಮೇಲೆ ಮೋಕ್ಷವನ್ನು ಪಡೆಯುವುದು ಈ ಒಂದು ಮಾನವ ಜನ್ಮದ ಸಾಧನವಾಗಿರುತ್ತೆ. ಆದ್ದರಿಂದ ಅಂತಹ ಜನ್ಮವನ್ನು ಪಡೆದಂತಹ ನಾವುಗಳೇ ಧನ್ಯರಾಗಿರುತ್ತೇವೆ. ಅದೇ ರೀತಿಯಾಗಿ ಆಯಾಯ ವರ್ಗದವರಿಗೆ ಆಯಾ ರೀತಿಯಾದಂತಹ ಸಂಸ್ಕಾರಗಳು ಹೇಳಲ್ಪಟ್ಟಿದೆ. ಬ್ರಾಹ್ಮಣರಾದವರಿಗೆ, ವೈಶ್ಯರಾದವರಿಗೆ, ಶೂದ್ರರಾದವರಿಗೆ, ಕ್ಷತ್ರಿಯರಾದವರಿಗೆ ಆಯಾಯ ರೀತಿಯಾದಂತಹ ಒಂದು ಧರ್ಮವನ್ನು ಹೇಳಿದ್ದಾರೆ. ಬ್ರಾಹ್ಮಣರಾದವರಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು, ನಿತ್ಯ ಅನುಷ್ಠಾನ ಮಾಡುವಂಥದ್ದು, ಜಪತಪ ಹೋಮಾದಿಗಳನ್ನು ಮಾಡುವುದರಿಂದಾಗಿ ಅವರು ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ಹೇಳ್ತಾರೆ. ಹಾಗೆ ಕ್ಷತ್ರಿಯರಿಗೆ ಎಲ್ಲ ಪ್ರಜೆಗಳನ್ನು ಸಾಕುವಂಥದ್ದು ಕ್ಷತ್ರಿಯರ ಧರ್ಮವಾಗಿದೆ. ಹಾಗೆ ಶೂದ್ರರಿಗೆ ಸೇವೆ ಮಾಡುವಂಥದ್ದು, ವೈಶ್ಯರಿಗೆ ವ್ಯಾಪಾರ, ಕೃಷಿ ಇತ್ಯಾದಿ ಮಾಡುವ ಧರ್ಮ. ಆ ಧರ್ಮದಿಂದಲೇ ಅವರು ಮೋಕ್ಷವನ್ನು ಪಡಿತಾರಂತೆ. ಆದ್ದರಿಂದ ಬ್ರಾಹ್ಮಣರಾದ ನಮಗೆ ವಿಶೇಷವಾದಂತಹ ಏನಪ್ಪ ಸಂಪತ್ತು ಅಂತ ಹೇಳಿದರೆ ಯಜ್ಞ ಯಾಗಾದಿಗಳಂತೂ, ಪೂಜೆ ಪುರಸ್ಕಾರಗಳು, ನಿತ್ಯ ಜಪ ಅನುಷ್ಠಾನ ಮಾಡುವುದರಿಂದಾಗಿ ಆ ಒಂದು ಫಲವು ನಮಗೆ ದೊರಕುತ್ತದೆ. ನಿತ್ಯ ಮತ್ತು ಕಾಮ್ಯ ಎಂಬುದಾಗಿ 2 ವಿಧವಿದೆ. ನಿತ್ಯ ಎಂಬುದು ನಾವು ನಿತ್ಯ ಮಾಡುವಂಥದ್ದು. ಏನು ನಿತ್ಯ ಮಾಡುವಂಥದ್ದು? ಸಂಧ್ಯಾ ವಂದನೆ, ಜಪ, ಅನುಷ್ಠಾನ. ಇದು ಏನು ಇದರಲ್ಲಿ ನಮಗೆ ಕರ್ಮದ ಅಪೇಕ್ಷೆ ಇಲ್ಲ.
ನಾವು ಅದನ್ನು ಮಾಡಲೇಬೇಕಾಗ್ತದೆ. ಜಪ ಮಾಡುವುದರಿಂದ ಏನು ಪ್ರಯೋಜನ? ಜಪ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ. ಅವನು ಮಾಡಬೇಕಾದ ಧರ್ಮ ಅದು. ಆ ಬ್ರಾಹ್ಮಣಾದ ಮಾಡುವಂಥದ್ದು ಧರ್ಮವಾಗಿದೆ. ಕಾಮ್ಯಗಳು ಯಾವುದು? ಕಾಮ್ಯಗಳು ಅಂತ ಹೇಳಿದರೆ ನಾವು ಮಾಡುವಂಥ ಯಜ್ಞಗಳು, ಯಾಗಗಳು, ಪೂಜೆಗಳು, ಪುರಸ್ಕಾರಗಳು, ಇನ್ನು ಅನೇಕ ಇತರವಾದಂತಹ ದಾನ ಧರ್ಮಾದಿಗಳು, ಇವುಗಳೆಲ್ಲ ಕಾಮ್ಯವಾಗಿರುತ್ತದೆ. ಆದ್ದರಿಂದ ಕಾಮ್ಯವಾದಕ್ಕೆ ಬಹಳಷ್ಟು ಮಹತ್ವವನ್ನು ಸೇರುವುದರಿಂದಾಗಿ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ನಿತ್ಯಾನುಷ್ಠಾನ ಮಾಡಿಕೊಂಡು ಕಾಮ್ಯವನ್ನು ಪಡೆಯುವುದರಿಂದಾಗಿ ಮನುಷ್ಯ ಜನ್ಮ ಸಾರ್ಥಕವಾಗಿರುತ್ತದೆ. ಅಂತಹ ಒಂದು ಧರ್ಮವನ್ನು ಇದ್ದಂತಹ ನಾವುಗಳು ಕೃತ, ತ್ರೇತ, ಕಲಿಯ, ದ್ವಾಪರ, ಕಲಿ ಎಂಬ 4 ಯುಗಗಳಂತೆ ಕಲಿಯುಗದಲ್ಲಿ ಬಹಳ ವಿಶೇಷ ಯಾವುದು ಅಂತ ಹೇಳಿದ್ರೆ ಕಲವು ದುರ್ಗೆ ವಿನಾಯಕೋ ಎಂಬುದಾಗಿ ಹೇಳ್ತಾರೆ. ಕಲಿಯುಗದಲ್ಲಿ ನಾವು ಗಣಪತಿಗೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡುತ್ತೇವೋ ಅಷ್ಟೇ ದುರ್ಗೆ ಕೂಡ ಪ್ರಾಶಸ್ತ್ಯವನ್ನು ಕೊಡುವುದು. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅತ್ಯಂತ ಶಕ್ತಿಶಾಲಿಗಳಾದ ದೇವತೆಗಳಾಗಿರ್ತದೆ ಅಂತೆ. ನಾವು ಗಣಪತಿಯನ್ನು ವಿಶೇಷವಾಗಿ ಭಾದ್ರಪದದಲ್ಲಿ ಆಚರಣೆ ಪೂಜೆ ಮಾಡುತ್ತೇವೆ. ಅದೇ ರೀತಿಗೆ ದೇವಿಯನ್ನು ನವರಾತ್ರಿಗಳಲ್ಲಿ ಮಾಡ್ತೇವೆ. ಇದರಿಂದಾಗಿ ನಮ್ಮ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ, ಮೋಕ್ಷಕ್ಕೆ ಕಾರಣೀಭೂತರಾಗುತ್ತೇವೆ. ಆದ್ದರಿಂದ ಆ ದುರ್ಗಾ ಪೂಜೆಯು ಬಹಳ ವಿಶೇಷ. ದುರ್ಗತಿ ನಾಶಿನಿ. ಯಾಕೆ ದುರ್ಗಾ ಎಂಬುದಾಗಿ ಹೆಸರು ಬಂದಿದೆ ಅಂತ ಹೇಳಿದರೆ ನಮ್ಮ ದುರ್ಗತಿಗಳನ್ನು, ನಮ್ಮಲ್ಲಿರುವಂತಹ ಏನು ಗತಿಗಳುಂಟು ದುರ್ಗತಿಗಳೆಲ್ಲವೂ ಕೂಡ ನಾಶ ಮಾಡುವುದರಿಂದ ಅವಳಿಗೆ ದುರ್ಗಾ ಎಂಬುದಾಗಿ ಹೆಸರು ಬಂದಿದೆ. ಅಂತಹ ದುರ್ಗಾ ಪರಮೇಶ್ವರಿ ಈ ಒಂದು ಕುತ್ಯಾರು ಕ್ಷೇತ್ರದಲ್ಲಿ ನೆಲೆವಾಗಿ ಭಕ್ತರನ್ನೆಲ್ಲ ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಬಂದುಕೊಂಡು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ರಾರಾಜಿಸುವ ಪರಪುಣ್ಯ ಪರಮ ಪಾವನವಾದಂಥ ಕ್ಷೇತ್ರ. ಅನೇಕ ಭಕ್ತರು ಸೇವೆಯನ್ನು ಮಾಡುತ್ತಾ ಸೇವೆಯಿಂದ ಧನ್ಯತೆ ಭಾವನೆ ನೋಡುತ್ತಾ ಹಾಗೆ ನಮ್ಮ ಮನೋರಥ ನೆರವೇರಿಸಿಕೊಟ್ಟಿರುತ್ತಾ ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಪಡಿತಾರೆ. ಅಂತ ಒಂದು ಪವಿತ್ರವಾದಂಥ ಕ್ಷೇತ್ರದಲ್ಲಿ ವಾರ್ಷಿಕ ಮಹೋತ್ಸವಗಳು ಹಾಗೆ ಚಂಡಿಕಾ ಹವನಗಳು ಇಲ್ಲಿಯ ಒಂದು ಶಾಸ್ತ್ರೀಯ ರೀತಿಯಾದಂಥ ಪದ್ಧತಿಯಾಗಿರುತ್ತದೆ. ಅದೇ ಪ್ರಕಾರವಾಗಿ ಈ ವರ್ಷ ಮಾಡುವಂತಹ ಈ ಒಂದು ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಹಾಗೆ ವಿಶೇಷವಾಗಿ ದೇವಿಯ ಅನುಗ್ರಹ ಮಾತನ್ನು ಕೇಳಬೇಕು, ದೇವಿಯ ಅನುಗ್ರಹದಿಂದ ನಮಗೆ ನಮ್ಮ ಜನ್ಮ ಸಾರ್ಥಕವಾಗುವುದು ಎಂಬುದಾಗಿ ಕೇಳಬೇಕು ಎಂಬ ಪವಿತ್ರ ಭಾವನೆಯಿಂದ ದರ್ಶನ ಸೇವೆಗಳು ಕೂಡ ಇಲ್ಲಿ ನಡೀತಾ ಇವೆ. ಈ ಮಧ್ಯದಲ್ಲಿ ಚಂಡಿಕಾ ಹೋಮವನ್ನು ಇಲ್ಲಿ ಆಡಳಿತ ವರ್ಗದವರೆಲ್ಲ ನಡೆಸಿಕೊಂಡು ಬಂದಿದ್ದಾರೆ. ಚಂಡಿಕಾ ಹೋಮವನ್ನು ನಾವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ರಾಜದ್ವಾರೆ ಸ್ಮಶಾನೀಚ ಸಂಗ್ರಾಮಿ ಋಪಸಂಕಟಿ ಅಗ್ನಿಚೋರ ನಿಪಾತೇಶು. ಸರ್ವಗ್ರಹ ನಿವಾರಣೆ. ರಾಜದ್ವಾರೆ ಸ್ಮಶಾನ ಯಾಕೆ ಮಾಡಬೇಕು ಅಂತಂದ್ರೆ ಇಂದಿನ ಕಾಲದಲ್ಲಿ ಬಹಳಷ್ಟು ರಾಜರುಗಳಿಗೆ ಜಗಳ ಆಗಿ ಅನೇಕ ತರವಾದಂತಹ ಸಂಕಟಗಳು ಬರುತ್ತದೆ. ಆ ಸಂಕಟ ನಿವಾರಣೆಗೋಸ್ಕರ ನಾವು ಚಂಡಿಕಾ ಹೋಮವನ್ನು ಮಾಡಿದರೆ ಪರಿಹಾರವಾಗ್ತದೆ ಅಂತ. ಸಂಗ್ರಾಮಿ ರೂಪ ಸಂಕಟೆ, ಸಂಗ್ರಾಮವಾಗ್ತದೆ. ರಾಜರುಗಳಿಗೆ ಯುದ್ಧ ಆಗಿ ಅನೇಕ ರೀತಿಯಾದಂತಹ ಮೃತಿಗಳು ಸಂಕಟ ಪ್ರಾಪ್ತವಾಗ್ತದೆ, ಅದೆಲ್ಲವೂ ಪರಿಹಾರವಾಗ್ತದೆ. ಸ್ಮಶಾನೇರ ಸಂಕಟೆ, ರಣಸಂಕಟ, ರಣಗಳೆಲ್ಲವೂ ಸ್ಮಶಾನ ಭೀತಿಯಾಗಿರ್ತದೆ. ಅದರ ದೋಷ ಪರಿಹಾರಕ್ಕೋಸ್ಕರ ಈ ಚಂಡಿಕಾ ಹೋಮವನ್ನು ಮಾಡಿದರೆ ಪರಿಹಾರವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ರಾಜದ್ವಾರೆ ಸ್ಮಶಾನೇ ಚ ಸಂಗ್ರಾಮಿ ರೂಪ ಸಂಕಟೆ ಅಗ್ನಿಜೋರ ನಿಪಾತೇಶು. ಅಗ್ನಿ ಬೀಳುವುದುಂಟು, ಒಂದು ಮನೆಗೆ ಬೀಳುವುದುಂಟು, ಕಾಡಿಗೆ ಬೀಳುವುದುಂಟು. ಕಾಡು ಕಿಚ್ಚು ಅಂದರೆ ಪ್ರಾಣಿಗಳು ಓಡಾಡೋದ್ರಿಂದಾಗಿ ಅವರ ಕಲ್ಲಿಗೆ ತಾಗಿ ಇಡೀ ಕಾಡು ಸುಟ್ಟು ಹೋಗುವುದುಂಟು. ಅಂತಹ ಸಂದರ್ಭದಲ್ಲಿ ಪ್ರಾಣಿ ಸಂಕಟವೆಲ್ಲವೂ ನಾಶವಾಗ್ತದೆ. ಅದೆಲ್ಲವೂ ದೋಷ ಪ್ರಕೃತ ಅಂದರೆ ಪ್ರಕೃತಿ ದೋಷವಾಗಿರುತ್ತದೆ. ಆ ದೋಷಕ್ಕೆ ಪರಿಹಾರವಾಗಿ ನೀವು ಚಂಡಿಕಾ ಹೋಮವನ್ನು ಮಾಡಿ ಎಂಬುದಾಗಿ. ರಾಜದ್ವಾರೆ ಸ್ಮಶಾನೇಶು ಸಂಗ್ರಾಮಿ ಋತುಸಂಕಟೆ ಅಗ್ನಿಜೋರ ನಿಪಾತೇಶು. ನಿಪಾತ ಅಂದರೆ ಆಕಾಶದಲ್ಲಿ ನಾನಾ ತರವಾದಂತಹ ಉಲ್ಕೆಗಳಿರ್ತದೆ, ಅದನ್ನು ನೋಡಬಾರ್ದು, ಅದು ತಂತಾನೆಗೆ ಬೀಳ್ತದಂತೆ. ಆಗ ನೋಡಿದೆ ಅನಿಷ್ಟ ಅಂತ. ಆ ದೋಷ ಪರಿಹಾರಕ್ಕೋಸ್ಕರ ಚಂಡಿಕಾ ಹವನವನ್ನು ಮಾಡಿ ಅಂತ. ಸಂಗ್ರಾಮಿ ಋತುಗಳ ಅಗ್ನಿಜೋರ ನಿಪಾತೇಶು. ಸರ್ವಗ್ರಹ ನಿವಾರಣೆ. ಗ್ರಹಗಳಿರ್ತದೆ, ನಮ್ಮ ಗ್ರಹಗತಿಗಳಿರ್ತದೆ. ಆ ಗ್ರಹಗತಿಗಳು ನಮಗೆ ಸಮತೋಲನ ಬರೆದಾಗ ಚಂಡಿಕಾ ಹೋಮವನ್ನು ಮಾಡಿ ಅಂತ. ಆ ಗ್ರಹಗತಿಗಳು ಏಕಾದಶದಲ್ಲಿ ಅಥವಾ ಪಂಚಮ ಭಾವದಲ್ಲಿ, ಸಪ್ತಮ ಭಾವದಲ್ಲಿ, ಭಾಗ್ಯ ಭಾವದಲ್ಲಿ ಬಂದರೆ ಒಳ್ಳೆ ಫಲವನ್ನು ಕೊಡುತ್ತಾರೆ. ಅದು ವಿಷಮ ಸ್ಥಾನ ಅಂದರೆ 3-12 ಸ್ಥಾನದಲ್ಲಿ ಬಂದರೆ ಅದು ಅಶುಭ ಫಲವನ್ನು ಕೊಡುತ್ತದಂತೆ. ಆದ್ದರಿಂದ ಆ ದೋಷ ಪರಿಹಾರಕ್ಕೋಸ್ಕರ ಚಂಡಿಕಾ ಹೋಮವನ್ನು ಮಾಡಿ ದೋಷ ಎಲ್ಲ ಪರಿಹಾರವಾಗ್ತದೆ ಅಂತ. ಆಮೇಲೆ ಏನು ಬಾಲಗ್ರಹ ವಿಭೂತಾನ ಬಾಲಾನಾಂ ಶಾಂತಿಕಾರಕಂ. ಬಾಲಗ್ರಹ ಬರ್ತದೆ, ಮಕ್ಕಳಿಗೆ ಅನೇಕ ರೀತಿಯಾದಂತಹ ಬಾಲಗ್ರಹ ಇರ್ತದೆ. ಅಂತಹ ದೋಷ ಪರಿಹಾರಕ್ಕೋಸ್ಕರ ಚಂಡಿಕಾ ಹೋಮವನ್ನು ಮಾಡಿ ಅಂತ. ಮೈತ್ರೀಕರಣ ಉತ್ತಮಂ. ನಮ್ಮಲ್ಲಿ ಒಗ್ಗಟ್ಟಿರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹುಳಿ ಉಪ್ಪು ಖಾರದಿಂದಂತಹ ನಮ್ಮ ಜೀವನವಾಗಿರುತ್ತದೆ. ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ, ಒಬ್ಬರ ಮನಸ್ಸು ಒಂದೇ ರೀತಿಯಾಗಿರುವುದಿಲ್ಲ. ಆ ದೋಷ ಪರಿಹಾರಕ್ಕೋಸ್ಕರ ಚಂಡಿಕಾ ಹೋಮವನ್ನು ಮಾಡಿದರೆ ಆ ದೋಷ ಎಲ್ಲ ಪರಿಹಾರ ಮಾಡಿಕೊಡುತ್ತಾಳೆ ಎಂಬುದಾಗಿ ಹೇಳ್ತದೆ. ಮೈತ್ರೀಕರಣ ಉತ್ತಮಂ ಅಂತ ಅಂದರೆ ಒಳ್ಳೆ ರೀತಿಯಾಗಿ ಮಿತ್ರ ಭಾವದಿಂದ ಇರುತ್ತೆ. ಈ ರೀತಿಯಾಗಿ
ನಾನಾ ರೀತಿಯಾದಂತಹ ಸೇವೆಗಳಿಗೆ ಚಂಡಿಕಾ ಹೋಮ ಪ್ರಕೃತವಾಗ್ತದೆ. ಆಮೇಲೆ ಮನೋರಥ ಕಮ, ವೈರಿಗಳ ದೋಷ ಇದ್ರೆ ಕೂಡ ಆ ವೈರಿ ದೋಷ ನಿವಾರಣೆಯಾಗ್ತದೆ. ಅಂದರೆ ಆ ಚಂಡಿಕಾ ವೈರಿ ದೋಷವನ್ನು ನಿವಾರಣೆ ಮಾಡ್ತಾಳೆ ಎಂಬುದಾಗಿ. ಹಾಗೆ ಸನ್ನಿಧಾನದ ಕ್ಷೇತ್ರ ವೃದ್ಧಿಗೋಸ್ಕರ ಸನ್ನಿಧಾನದಲ್ಲಿ ಆ ಮಹಾತಾಯಿಯ ಸಾನ್ನಿಧ್ಯ ಹೆಚ್ಚಾಗಬೇಕು, ಭಕ್ತಜರಿಗೆ ಒಳ್ಳೆ ರೀತಿಯಾಗಿ ಅನುಗ್ರಹ ಪ್ರಸಾದ ಸಿಗಬೇಕೆಂಬ ಪರಮ ಉದ್ದೇಶದಿಂದ ಚಂಡಿಕಾ ಹೋಮವನ್ನು ಮಾಡೋದಂಟು. ಈ ರೀತಿಯಾಗಿ ಮಾಡೋದ್ರಿಂದ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ದೇವಿಯ ಮಹಿಮೆ, ದೇವಿಯ ಪ್ರಭಾವ, ದೇವಿಯ ಒಂದು ಬಹಳಷ್ಟು ಅನುಗ್ರಹ ನಮಗೆ ಪ್ರಾಪ್ತವಾಗ್ತದೆ. ಈ ರೀತಿಯಾಗಿ ಚಂಡಿಕಾ ಹೋಮವನ್ನು ಮಾಡುವುದುಂಟು. ಅದೇ ಪ್ರಕಾರವಾಗಿ ಚಂಡಿಕಾ ಹೋಮವನ್ನು ನಾನಾ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನೀವು ಪ್ರತಿಯೊಂದು 2 ವರ್ಷಕ್ಕೊಮ್ಮೆ ಮಾಡುವಂತಹ ಚಂಡಿಕಾ ಹೋಮವನ್ನು ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ ಈ ಒಂದು ಶುಭ ದಿವಸದಲ್ಲಿ ಅಷ್ಟಮಿ ದೇವಿಗೆ ಬಹಳ ವಿಶೇಷವಾದ್ದು, ಶುಕ್ರವಾರ ದೇವಿಗೆ ಬಹಳ ವಿಶೇಷವಾದ್ದು ಅಂತ ಒಂದು ಪುಣ್ಯ ದಿವಸದಲ್ಲಿ ಇಲ್ಲಿ ಆಡಳಿತ ವರ್ಗದವರು ಭಕ್ತ ಜನರ ಎಲ್ಲರ ಸಹಕಾರದಿಂದ ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಈ ಚಂಡಿಕಾ ಹೋಮವನ್ನು ದೇವಿಯ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿದ್ದೀರಿ. ವೈದಿಕರಾದ ನಾವೆಲ್ಲರೂ ಕೂಡ ಅನ್ಯೋನ್ಯ ಸಹಾಯದಿಂದ ಈ ಚಂಡಿಕಾ ಹೋಮವನ್ನು ಮಾಡುತ್ತೇವೆ. ಹೋಮ ಅಂತ ಹೇಳುವುದು ಬಹಳ ವಿಶೇಷ. ಇಂದಿನ ಕಾಲದಲ್ಲಿ ಯಜ್ಞ ಕಾಲದಲ್ಲಿ ಹೋಮವೇ ಬಹಳ ವಿಶೇಷವಾದ್ದು, ಅದರಲ್ಲೇ ದೇವರನ್ನು ಕಾಣುವಂಥದ್ದು ಅಂತ. ಯಾಕೆಂತದ್ದು ಪ್ರಕೃತಿಯಲ್ಲಿ ಕೊಡುವಂತಹ ಏನು ದ್ರವ್ಯಗಳುಂಟು ಅದನ್ನು ಪ್ರಕೃತಿಗೆ ಅದನ್ನು ಸಲ್ಲಿಸುವಂಥದ್ದು ಹೋಮದ ವಿಧಾನ. ಆದ್ದರಿಂದ ನಾವು ಇಟ್ಕೊಂಡಂತಹ ಸುಖಿಸುವ ಸಾಧನಾದಿಗಳು, ಹಾಗೆ ತುಪ್ಪಗಳು, ಹೀಗೆ ಕೊಡುವಂತಹ ಏನು ಪಾಯಸಾದಿ ದ್ರವ್ಯಗಳು ಅವುಗಳೆಲ್ಲವೂ ಕೂಡ ಅಗ್ನಿಗೆ ಸಮರ್ಪಣೆ ಆಗಬೇಕು. ಆದ್ದರಿಂದ ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಬ್ರಹ್ಮಗ್ನಂ ಬ್ರಹ್ಮಣಾವದಂ ಬ್ರಹ್ಮೈವ ದೇವಂತವ್ಯ ಬ್ರಹ್ಮಕರ್ಮ ಸಮಾಧಾನಂ ಎಂಬಂತೆ ಎಲ್ಲವೂ ಕೂಡ ಆ ಪರಬ್ರಹ್ಮನಿಗೆ ಐಕ್ಯವಾಗಲಿ ಎಂಬುದಾಗಿ ನಾವು ಅರ್ಪಣೆ ಮಾಡಿದೆಯಾದರೆ ಚಂಡಿಕಾ ಹೋಮ ಸಾರ್ಥಕವಾಗ್ತದೆ. ಅದರಿಂದ ದೇವಿ ಒಡೆಯುತ್ತಾಳೆ, ಎಲ್ಲರೂ ಕೂಡ ಶ್ರೇಯಸ್ಸಾಗ್ತದೆ ಎಂಬುದಾಗಿ ಪರಮ ಉದ್ದೇಶದಿಂದ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಚಂಡಿಕಾ ಹೋಮವನ್ನು ಮಾಡಿದ್ದೇವೆ. ಮಾಡಿದಂತಹ ಚಂಡಿಕಾ ಹೋಮದಲ್ಲಿ ಮನುಷ್ಯ ಸಹಜವಾದಂತಹ ಮಂತ್ರಲೋಪ, ದ್ರವ್ಯಲೋಪ, ಹಾಗೆ ಇನ್ನಿತರವಾದ ಯಾವೊಂದು ಲೋಪದೋಷ ಇದ್ರೂ ಕೂಡ ಮಹಾಮಾತೆಯು ಯಾವ ರೀತಿಯಾಗಿ ಮಕ್ಕಳು ಮಾಡಿದ ತಪ್ಪನ್ನು ಆ ತಾಯಿಯು ನಿವಾರಣೆ ಮಾಡ್ತಾಳೋ ಅದೇ ರೀತಿಯಾಗಿ ಕೊಟ್ಟಂತಹ ದ್ರವ್ಯಗಳಲ್ಲಾಗಿ ಅಥವಾ ಮನಸ್ಸಲ್ಲಾಗಲಿ ಅಥವಾ ಇನ್ನಿತರವಾದಂತಹ ಯಾವೊಂದು ದೋಷ ಇದ್ರೂ ಕೂಡ ಪರಿಹಾರ ಮಾಡಿಕೊಟ್ಟು ಒಳ್ಳೆಯದನ್ನು ಸ್ವೀಕಾರ ಮಾಡಿಕೊಂಡು ಯಾವ ರೀತಿಯಾಗಿ ಅಗ್ನಿಗೆ ಕೊಟ್ಟಂತಹ ಔಷಧಿಯನ್ನು ಆ ಅಗ್ನಿಯ ಸುಟ್ಟು ಭಸ್ಮ ಮಾಡ್ತಾವೋ ಅದೇ ರೀತಿ ಇಲ್ಲಿರುವಂತಹ ನಮ್ಮಲ್ಲಿರುವಂತಹ ಎಲ್ಲ ತರದ ದೋಷಗಳನ್ನು ಆ ದೇವಿಯು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಸುಖವಾದ ಸಂತತಿ ಸುಖವಾದಂತಹ ಬಾಳುವನ್ನು ಮಾಡುವಂತಹ ಮಹಾಯೋಗ ಭಾಗ್ಯ, ಹಾಗೆಯೇ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲರ ಶ್ರೇಯಸ್ಸು 106 ವರ್ಷ ಕಾಲ ಬಾಳಿ ಬದುಕುವಂತಹ ಮಹಾಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಒಳ್ಳೆಯ ಸದ್ಬುದ್ಧಿ ವಿದ್ಯೆಯನ್ನು ಕೂಡ ನಮಗೆ ಆ ದೇವಿಯು ಅನುಗ್ರಹ ಮಾಡಿ ಸರಸ್ವರೂಪವಾಗಿ ಅನುಗ್ರಹ ಮಾಡಿಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಚಂಡಿಕಾ ದೇವಿ ಮಹಾಕಾಳಿ ಆಗಿರ್ತಾಳೆ, ಮಹಾಲಕ್ಷ್ಮಿ ಆಗಿರ್ತಾಳೆ, ಮಹಾ ಸರಸ್ವತಿ ಕೂಡ ಆಗಿರ್ತಾಳೆ. ಮಹಾಕಾಳಿ ಆದವಳು ಶತ್ರುಗಳನ್ನು ನಿವಾರಣೆ ಮಾಡ್ತಾಳಂತೆ. ಸರಸ್ವತಿ ಆದವಳು ಒಳ್ಳೆಯ ಬುದ್ಧಿಯನ್ನು ಕೊಡ್ತಾಳಂತೆ. ಮಹಾಕಾಳಿ ಆಗಿದ್ದು ಎಲ್ಲ ಶತ್ರುಗಳು ನಿವಾರಣೆ ಮಾಡಿಕೊಡ್ತಾಳೆ. ಲಕ್ಷ್ಮಿ ಆದವಳು ಎಲ್ಲ ಸಂಪತ್ತನ್ನು ಕೊಡ್ತಾಳಂತೆ. ಆದ್ದರಿಂದ ಸಂಪತ್ತನ್ನು ಎಲ್ಲ ಶತ್ರುಗಳು ನಿವಾರಣೆ ಮಾಡಿಕೊಟ್ಟು ನಮಗೆ ಸದ್ಬುದ್ಧಿಯನ್ನು ಕೊಟ್ಟು ಹಾಗೆ ನಮ್ಮ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ, ಹಾಗೆ ಮಕ್ಕಳಿಗೆ ಕೂಡ ಭವಿಷ್ಯದಲ್ಲಿ ಜೀವನದಲ್ಲಿ ಶ್ರೇಯಸ್ಸನ್ನು ಕೂಡ ಅನುಗ್ರಹ ಮಾಡಿಕೊಟ್ಟು ಇಲ್ಲಿ ಇರುವ ಎಲ್ಲ ಸಂಘದ ಸದಸ್ಯರಿಗೆ ಒಳ್ಳೆಯ ರೀತಿಯಾದಂತಹ ಬುದ್ಧಿಯನ್ನು ಆ ಬುದ್ಧಿಪೂರ್ವಕವಾಗಿ ಒಳ್ಳೆಯ ರೀತಿಯಾದಂತಹ ಉದ್ಯೋಗ ಅವಕಾಶಗಳನ್ನು ಅನುಗ್ರಹ ಮಾಡಿ ಕ್ಷೇತ್ರವು ಶುಕ್ಲ ಭಗವಂತರು ಯಾವ ರೀತಿ ಬೆಳಗುವುದು ಅದೇ ರೀತಿ ಬೆಳಗುವಂತೆ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಸದಸ್ಯರು ಬೆಳಗುವಂತೆ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬಂದಂತಹ ನೆರವಾದಿ ಎಲ್ಲ ಭಕ್ತಾದಿಗಳು ಕೂಡ ದೇವಿಯ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಭಾಗ್ಯ ಪುತ್ರ ಪೌತ್ರಾದಿ ಸಂತತಿ ಧನಕನಯ ಸಂಪತ್ತು ಅವರ ಇಷ್ಟಾರ್ಥವಾದಂಥ ಏನು ಮನು ಬೈಗಳನ್ನು ನೆರವೇರಿಸಿಕೊಟ್ಟು ನಿಮ್ಮೆಲ್ಲರ ಕಾಪಾಡಿ ರಕ್ಷಣೆ ಮಾಡಿಕೊಂಡು ಬರಬೇಕು ಎಂಬುದಾಗಿ ಅನನ್ಯ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ನಾವೆಲ್ಲರೂ ಕೂಡ ಮಹಾಮಾತೆಯನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶೋ ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶೋ ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅನನ್ಯಾ ಚಿಂತಯಂತೋ ಮಾಂ ಯೋಜನ ಪರಿಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ನಮಾಮ್ಯಹಂ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಪರಮೇಶ್ವರ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಮನಸಾಯುತ ಪ್ರಾರ್ಥನಾಂ ಸಮರ್ಪಯಾಮಿ.
ದೇವಿಯ 4 ನುಡಿಗಳು ನಮಗೆ ಅನುಗ್ರಹ ರೂಪವಾಗಿ ಬರಬೇಕು. ಹಾಗೆ ದೇವಿಯ ಅನುಗ್ರಹ ನಮಗೆ ಪ್ರಾಪ್ತವಾಗಬೇಕು. ಏಕೆಂದರೆ ಆ ಮೂರ್ತಿಯು ಮೌನವಾಗಿರ್ತದೆ, ಆದರೆ ದರ್ಶನ ನಮಗೆ ಸಂಪೂರ್ಣವಾಗಿ ಸಂತೋಷದಾಯಕ ಒಳ್ಳೆಯ ಮಾತನ್ನು